ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಲೇಟ್ ಬ್ಲೂಮರ್ ಡೈರೀಸ್ ವ್ಲಾಗ್ಸ್. ನೆನ್ನೆ ವ್ಲಾಗ್ ಇದು. ನೆನ್ನೆ ನನ್ನ ಬರ್ಡೇ ಇತ್ತು, ಹಾಗೆ ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡಿದ್ರಿಂದ ಈ ವ್ಲಾಗ್ನ 2 ಪಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೇ ಬೇಗ ಇದ್ದು ನಾವು ನಮ್ಮ ಮನೆ ದೇವರಿಗೆ ಅಭಿಷೇಕ ಕೊಟ್ಟಿದ್ವಿ, ಅಲ್ಲಿ ಹೊರಟ್ವಿ. ಮೊನ್ನೆ ರಾತ್ರಿ ಎಲ್ಲ ಥಿಂಗ್ಸ್ ಅವ್ರಿಗೆ ಕೊಟ್ಟು ಬಂದಿದ್ವಿ. ಅವ್ರು ಅಭಿಷೇಕ ಮಾಡಿದರು, ಆಲ್ರೆಡಿ ಪೂಜೆ ಎಲ್ಲ ಮಾಡಿದರು. ಹೋಗಿ ನಾವು ನಮ್ಮ ಸೈಡಿಂದೆಲ್ಲ ಪೂಜೆ ಮುಗಿಸ್ಕೊಂಡು ದೇವರಿಗೆ ಪ್ರಸಾದ ಭಕ್ಷಿಸಿ ಅಲ್ಲಿರೋರು ಜನರಿಗೆಲ್ಲ ಪ್ರಸಾದ ಕೊಟ್ಟು ಬಂದವ್ರಿಗೆ, ಅದಾದಮೇಲೆ ಒಂದು 9 ಜನ ಕೂಡಿ ಕೊಟ್ಟು ಅಲ್ಲಿಂದ ನಾವು ಬೇಗ ಹೊರಡಬೇಕಾಗಿದ್ದು. ನಮ್ಮ ಅಣ್ಣಂದು ಹಣ್ಣು ಕಾಯಿ ಉಡಿಲಿಡೋ ಶಾಸ್ತ್ರ ಇತ್ತು. ಹುಡುಗಿ ನಮ್ಮೂರ ಕಡೆಯವರೇ ಆದ್ದರಿಂದ ಫಂಕ್ಷನ್ ನಮ್ಮೂರಲ್ಲೇ ಇತ್ತು. ಹೀಗಾಗಿ ಪೂಜೆ ಮುಗಿಸ್ಕೊಂಡು ನಾವು ಎಲ್ಲೋ ಹೋಟ್ಲಲ್ಲೇ ತಿಂಡಿ ಮಾಡಿಕೊಂಡು ನಾವು ಮತ್ತೆ ನನ್ನ ಅಮ್ಮನ ಮನೆಗೆ ಹೋದೆ. ಬರ್ಡೇ ಸೆಲೆಬ್ರೇಷನ್ ಆವಾಗೇ ಮಾಡ್ಕೋಬೇಕು ಅಂತ ಇತ್ತು. ಇಲ್ಲ ಮತ್ತೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನಾಚ್ಕೋತವ್ರೆ. ಪ್ರತಿ ಸತಿ ಹಿಂಗೆ ಮಾಡ್ತಾರೆ, ನನಗೆ ಮಜಾ ಬರುತ್ತೆ ಅವಾಗ ವೀಡಿಯೋ ಮಾಡೋಕ್ಕೆ. ಇವ್ರನ್ನ ಮತ್ತೆ ನಮ್ಮ ಮಾವ. ಸೊ ಇಲ್ಲೇ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ನಮ್ಮ ಮನೆಗೆ ಹೊರಟ್ವಿ. ಹೋಗಬೇಕಾದ್ರೆ ದಾರಿಲೇ ನಮಗೆ ಕೇಕ್ ತೊಗೊಂಡ್ವಿ. ಅಂದರೆ ನನ್ನ ಬರ್ಡೇಗೆ ನಾನೇ ಕೇಕ್ ತೊಗೊಂಡು ಹೊರಟಿದ್ದೀನಿ. ಆ್ಯಕ್ಚುಲಿ ನನ್ನ ತಮ್ಮಂದು ಇವತ್ತೇ ಬರ್ಡೇ. ಕೇಕ್ ಇಟ್ಬಿಟ್ಟು ನಾವು ಮತ್ತೆ ಸ್ಟ್ರೇಟಾಗಿ ಹೋಗಿದ್ದು ನಮ್ಮ ಅಣ್ಣನ ಫಂಕ್ಷನ್ಗೆ. ನನ್ನ ಬರ್ಡೇಗೋಸ್ಕರ ನನ್ನ ಪುಟಾಣಿ ತಮ್ಮ ನನಗೋಸ್ಕರ ಅಂತ ಒಂದು ಲೆಟರ್ನ ಬರೆದು ನನಗೆ ಗಿಫ್ಟ್ ಮಾಡೋಕ್ಕೆ ತೊಗೊಂಬಂದಿತ್ತ. ಹೋದ ತಕ್ಷಣ ಅವನು ನಂಗೆ ಕೊಟ್ಟ. ಇವ್ರು ನನ್ನ ಚಿಕ್ಕಮ್ಮನ ಮಗ, ಬಟ್ ನಾನು ಅವ್ರಿಗೆ ಅಕ್ಕ ಅಂತಲೇ ಅಂತೀನಿ. ನಮ್ಮ ಅಕ್ಕನ ಥ್ರೂ ಔಟ್ 7 years ಸ್ಟ್ರಗಲ್ ಟು ಹ್ಯಾವ್ ಅ ಬೇಬಿಯಲ್ಲಿ ನಾವು ಜೊತೆಗಿದ್ವಿ. ಎಲ್ಲೋದ್ರೂ ನಾವು ಬೇಡ್ಕೋತಿದ್ವಿ ದೇವ್ರ ಹತ್ರ. ಸೊ ನಮಗೆ ಅವನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವನು ನನಗೋಸ್ಕರ ಅಂತ ಒಂದು ಲೆಟರ್ ಬರೆದು, ನಮ್ಮ ಅಕ್ಕ ಒಂದು ಗಿಫ್ಟ್ ತೊಗೊಂಡಿದ್ದಾಳೆ, ಅವನೇ ನನಗೋಸ್ಕರ ಅಂತ ಒಂದು ಲೆಟರ್ ಬರೆದಾಗ ನಂಗೆ ತುಂಬ ಖುಷಿ ಆಯಿತು. ಎಣ್ಣೆ ಹಾಕಿದೆ, ಆಮೇಲೆ ಚಿಕನ್ ಹಾಕಿದೆ, ಆಮೇಲೆ ಅರಿಶಿನ ಪುಡಿ, ಉಪ್ಪು ಹಾಕಿದೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ಮಸಾಲ ಹಾಕಿ ಖಾರ ಪುಡಿ ಹಾಕಿ ತಯಾರಿಸ್ತಾ ಇದ್ದೆ. ಆ ವಾಸನೆ ಚೆನ್ನಾಗಿದೆ. ಈ ವಾಸನೆ ಅಲ್ಲಕ್ಕ ಗ್ಯಾಸ್ ಪಾತ್ರೆ ಎಣ್ಣೆ ಹಾಕಿದೆ. ಕೊಬ್ಬರಿ ಪೇಸ್ಟ್ ಇಷ್ಟೇ ಸಾಕಲ್ಲ, ಒಂದು ಸ್ವಲ್ಪ ಹತ್ತ ಹೋದರೆ ಸಾಕು. ಗ್ರೇವಿ ಥರ ಮಾತಾಡೋಣ